ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ಅಶ್ವಿನಿ. PP ಸಿನಿಮಾದ ಕಾಜಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ನಮಸ್ಕಾರ, ಹೇಗಿದ್ದೀರಾ? ಫೈನ್, ನೀವ್ ಹೇಗಿದ್ದೀರಾ? PP ಸಿನಿಮಾದ ಟ್ರೈಲರ್ ಅಂತೂ ಸಖತ್ತಾಗಿ ಸೌಂಡ್ ಮಾಡ್ತಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನಾವು ಅಟ್ಲೀಸ್ಟ್ 1.5 years ಮುಂಚೆ ಟೀಸರ್ ಬಿಟ್ಟಿದೀವಿ. ಅವಾಗ್ಲೂ ಕೂಡ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ತುಂಬಾ ಹೊಸದು ಏನಿದೆ ಅಂತ ಅನ್ಸ್ತು. ಬಿಕಾಸ್ ನಾವು ಕೂಡ ಹೇಳ್ತಿದ್ವಿ ಪೆಪ್ಪೆ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಹೊಸದಿದೆ ಅಂತ. ಬಟ್ ಟ್ರೇಲರ್ ಬಿಟ್ಟ ತಕ್ಷಣ ಐ ಥಿಂಕ್ ಎಲ್ರು ಅದನ್ನ ಎಸ್ ಅಂತ ಅಂದ್ರು. ಬಿಕಾಸ್ ಅವ್ರಿಗೂ ತುಂಬಾ ಡಿಫ್ರೆಂಟ್ ಆಗಿ ಏನ್ ಕಾಣಿಸ್ತು ಅಂಡ್ ಎಲ್ರು ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಹಿಂದಿ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿ ಒಳ್ಳೆ ಲವ್ ಕಾನ್ಸೆಪ್ಟ್ ಅಲ್ಲಿ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರಿ. ಇದೊಂಥರ ರಾ ಲುಕ್ ಅಲ್ಲಿ ಇದೆ. ಹೇಗೆ ಅನಿಸ್ತಾ ಇದೆ ಇದ್ರಲ್ಲಿ? 100% ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಬಾಂಡ್ ರವಿಯಲ್ಲಿ ಆಗ್ಲಿ, KTM ಆಗ್ಲಿ ಸ್ವಲ್ಪ ಸಾಫ್ಟ್ವೇರ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಬಟ್ ಸಿಂಧು ಇಸ್ ವೆರಿ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ. ಅವ್ರ ಲೈಫ್ದು ಜರ್ನಿ ಆಗ್ಲಿ, ಅವರು ಫೇಸ್ ಮಾಡಿರೋ ಸಿಚುವೇಶನ್ಸ್ ಆಗಲಿ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ಇಂಟೆನ್ಸ್. ಸೊ ನನಗೆ ಆ್ಯಸ್ ಅ ನ್ಯೂ ಕಮರ್ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿದೆ. ಎಷ್ಟು ವೇರಿಯೇಷನ್ಸ್ ಇದೆ ಆ ಕ್ಯಾರೆಕ್ಟರ್ಗೆ. ಸೊ ನನ್ನಲ್ಲಿರೋ ಟ್ಯಾಲೆಂಟ್ ಆಗಲಿ, ವರ್ಕ್ ಆಗಲಿ, ನಾನು ಬೇರೆಯವ್ರಿಗೆ ತೋರಿಸ್ಬೋದು ಆ ಥರದ್ದು ಕ್ಯಾರೆಕ್ಟರ್ ಇದೆ. ಸೊ ಅದರಿಂದ ತುಂಬ ಖುಷಿ ಆಗಿದೆ. PP ಸಿನಿಮಾಗೆ ನೀವು ಹೇಗೆ ಸೆಲೆಕ್ಟ್ ಆದ್ರಿ ಹೀರೋಯಿನ್ ಆಗಿ? ನಾನು ಆಕ್ಚುಲಿ ಹೋಮ್ ಆಡಿಷನ್ ಕೊಟ್ಟಿದ್ದೆ 2021 ಲಾಕ್ಡೌನ್ ಟೈಮಲ್ಲಿ. ನನಗೆ ಕಾಸ್ಟಿಂಗ್ ಅವರು ಕಾಲ್ ಮಾಡಿ ಹೇಳಿದ್ರು, ಈ ತರ ಒಂದು ಸಿನಿಮಾ ಬರ್ತಿದೆ ವಿನಯ್ ರಾಜ್ಕುಮಾರ್ ಅವ್ರದ್ದು ಪೆಪ್ಪೆ ಅಂತ. ಸೊ ನೀವು ಆಡಿಷನ್ ಕೊಡ್ತೀರಾ ಅಂತ. ಎಲ್ಲ ವೈ ನಾಟ್, ಡೆಫಿನೆಟ್ಲಿ ಕೊಡ್ತೀನಿ ಅಂತ. ಸೊ ಆಡಿಷನ್ ಮನೆಯಲ್ಲೇ ಆಡಿಷನ್ ಶೂಟ್ ಮಾಡಿದ್ವಿ ಆ್ಯಂಡ್ ಸೆಲೆಕ್ಟ್ ಆಯ್ತು. ಹಿಂದೆ ಲವ್ ಕಾನ್ಸೆಪ್ಟ್ ಮಾಡಿದಾಗ ಬಾಂಡ್ ರವಿ ಅಂತ ಆಗಿರ್ಬೋದು, KTM ಅಂತ ಆಗಿರ್ಬೋದು, ಅವೆಲ್ಲ ಕಂಪೇರ್ ಮಾಡಿದ್ರೆ ಇದು ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಈ ಸಿನಿಮಾ? ಎಲ್ಲಾ ಸಿನಿಮಾನು ಸ್ಪೆಷಲ್ಲೇ ಇರುತ್ತೆ. ಸೊ ಬಟ್ ಪೆಪ್ಪೆಯಲ್ಲಿ ಆಸ್ ಎ ಸೆಡ್ ಇಟ್ಸ್ ಅ ಸ್ಟ್ರಾಂಗರ್ ಕ್ಯಾರೆಕ್ಟರ್. ಸೊ ಅದರಿಂದ ತುಂಬಾ ಖುಷಿ ಇದೆ. ಬಿಕಾಸ್ ಪೆಪ್ಪೆಯಲ್ಲಿ ಒಂದು ಫೆಮಿನಿಸಮ್ದು ಒಂದು ಕಾನ್ಸೆಪ್ಟ್ ಬರುತ್ತೆ, ಮಾಲಿಸ್ಟೇಷನ್ದು ಇನ್ ಟುಡೇಸ್ ಲೈಕ್ ಎವ್ರಿ ಡೇ ಅದು ಆಗ್ತಾ ಇದೆ ಇನ್ ಟುಡೇ ಸೊಸೈಟಿ ಅನ್ಫಾರ್ಚುನೇಟ್ಲಿ. ಸೊ ಸಿಂಧು ಅದನ್ನ ಹೇಗೆ ಫೇಸ್ ಮಾಡ್ತಾರೆ, ಪೆಪ್ಪೆ ಅದಕ್ಕೆ ಎಷ್ಟು ಸಾಥ್ ಕೊಡ್ತಾರೆ, ಸಿಂಧುದು ಎಷ್ಟು ಜೊತೆಗೆ ನಿಲ್ತಾರೆ, ಇದೆಲ್ಲ ನೋಡೋಕ್ಕೆ ಆಡಿಯನ್ಸ್ಗೆ ಐ ಥಿಂಕ್ ತುಂಬಾ ದೇ ಕ್ಯಾನ್ ಟೇಕ್ ಬ್ಯಾಕ್ ಸಮಥಿಂಗ್ ಫ್ರಮ್ ಸಿಂಧು ಆಸ್ ವೆಲ್. ಹೆಂಗೆ ಹೌ ಟು ಬಿ ವೆರಿ ಸ್ಟ್ರಾಂಗ್, ನಾವು ಯಾರಿಂದನೂ ಭಯ ಪಡಬಾರ್ದು, ಏನ್ ಸಿಚುವೇಶನ್ ಬರುತ್ತೆ ಅದನ್ನ ಹೆಡ್ ಸ್ಟ್ರೇಟ್ ಫೇಸ್ ಮಾಡಬೇಕು ಅಂತ. ಸೊ ಐ ಥಿಂಕ್ today's youth, especially young girls, will relate and will take good inspiration from Sindhu, including me. ನನಗೂ ಕೂಡ ಸಿಂಧು ತರ ಇರ್ಬೇಕು ಅಂತ ತುಂಬಾ ಅನ್ಸ್ತು ಸಿಂಧು ನೋಡಿ. ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಗುತ್ತೆ. ಅವರು ತುಂಬಾ ಚೆನ್ನಾಗಿದ್ದಾರೆ. ಲೈಕ್ ಈಸ್ ವೆರಿ ನೈಸ್ ಟು ಮೀ ಆಲ್ಸೋ ಅಂಡ್ ಆನ್ ಸೆಟ್ ಆಲ್ಸೋ ತುಂಬಾ ಆರಾಮಾಗಿರ್ತಾರೆ, ತುಂಬಾ ಕಾಮ್ ಆಗಿರ್ತಾರೆ. ಬಟ್ ಅವ್ರ ಆನ್ ಸ್ಕ್ರೀನ್ ಕ್ಯಾರೆಕ್ಟರ್ ಅಷ್ಟೇ ಡಿಫ್ರೆಂಟ್ ಆಗಿದೆ ಪೆಪ್ಪೆಯಲ್ಲಿ. ಅವ್ರು ಮುಂಚೆ ಮಾಡಿರೋ ಫಿಲ್ಮ್ ಅಲ್ಲಿ ಬಾಯ್ ನೆಕ್ಸ್ಟ್ ಡೋರ್ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದಾರೆ. ಬಟ್ ಪೆಪ್ಪೆಯಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ 180 ಟರ್ನ್ ಇದೆ. ಫುಲ್ ರೇಜ್, ಅಗ್ರೆಷನ್, ರಿವೆಂಜ್ ಆ ತರ ಇದೆ. ಸೊ ಐ ಥಿಂಕ್ ಅದಕ್ಕೆ ಆಡಿಯನ್ಸ್ ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿದ್ದಾರೆ ಅವ್ರನ್ನ ಹೊಸ ಶೇಡ್ ಅಲ್ಲಿ ನೋಡಕ್ಕೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಅ ಲಾಟ್ ಆಫ್ ಫನ್. ಈ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬೇರೆ ಭಾಷೆಗಳಿಗೆಲ್ಲ ಹೋಲಿಸಿ ಮಾತಾಡ್ತಾ ಇದ್ರು, ಬೇರೆ ತುಳು ಸಿನಿಮಾಗಳನ್ನ ನೋಡ್ದಂಗ ಆಗುತ್ತೆ ಈ ತರ ಹೇಳಿದಾಗ ಹೇಗೆ ಅನಿಸ್ತು ನಿಮ್ಗೆ ರೆಸ್ಪಾನ್ಸ್ ನೋಡಿದಾಗ? ಐ ಥಿಂಕ್ ನಮ್ಮ ಕನ್ನಡದಲ್ಲೇ ತುಂಬಾ ಟ್ಯಾಲೆಂಟೆಡ್ ಜನ ಇದ್ದಾರೆ ಅಂಡ್ ಆಬ್ವಿಯಸ್ಲಿ ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಮೂವೀಸ್ ಬಂದಿದೆ. ಸೊ ಇಟ್ಸ್ ನಾಟ್ ಲೈಕ್ ಬೇರೆ ಸ್ಟೇಟ್ ಅಲ್ಲಿ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಅದಕ್ಕೆ ಅವ್ರ ಮೂವಿ ಚೆನ್ನಾಗಿ ಅಂತ ಇಲ್ಲ. ಸೊ ಐ ಥಿಂಕ್ ಪೆಪ್ಪೆ ಈಸ್ ಒನ್ ಪ್ರೂಫ್ ಫಾರ್ ಇಟ್. ಎಲ್ಲ ನಮ್ಮವರೇ ಅಲ್ವಾ, ನಮ್ಮವರೇ ಸೇರ್ಕೊಂಡು ಮಾಡಿದೀವಿ. ಸೊ ಆದ್ರೂ ಈ ಲೆವೆಲ್ದು ಕ್ವಾಲಿಟಿ ಬಂದಿದೆ. ಸೊ ಆಬ್ವಿಯಸ್ಲಿ ವಿ ಹ್ಯಾವ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಹಿಯರ್ ಆಸ್ ವೆಲ್. ಕರೆಕ್ಟ್ ಸಪೋರ್ಟ್ ಸಿಗ್ಬೇಕು, ಕರೆಕ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಐ ಥಿಂಕ್ ನಾವು ಎಲ್ಲರೂ ಕೂಡ ಶೈನ್ ಆಗ್ತೀವಿ. ಹಿಂದೆ ಸಿನಿಮಾ ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಯಾವ ತರ ಇರ್ಬೋದು ನಿಮ್ದು? ನನ್ನ ಅದೇ ಹೇಳ್ದಂಗೆ ತುಂಬಾ ಸ್ಟ್ರಾಂಗ್ ಆಗಿದೆ, ಫಿಯರ್ಸ್ ಆಗಿದೆ. ಬಟ್ ಆಸ್ ಹ್ಯೂಮನ್ಸ್ ಎಲ್ಲ ಟೈಮ್ ನಾವು ಸ್ಟ್ರಾಂಗ್ ಇರಲ್ಲ. ಕೆಲವೊಮ್ಮೆ ನಾವು ವಿ ಆಲ್ಸೋ ಗೆಟ್ ವೀಕ್. ಆವಾಗ ನಮಗೆ ಬೇರೆಯವ್ರದ್ದು ಸಪೋರ್ಟ್ ಬೇಕು, ನಮ್ಮ ಪಾರ್ಟ್ನರ್ಸ್ದು ಸಪೋರ್ಟ್ ಬೇಕಾಗುತ್ತೆ. ಆವಾಗ ಪೆಪ್ಪೆ ಬರ್ತಾರೆ ಸಿಂಧು ಜರ್ನಿಯಲ್ಲಿ. ಅಂಡ್ ಕೆಲವೊಮ್ಮೆ ತುಂಬಾ ಕೋಪ ನಮಗೂ ಬರುತ್ತೆ, ಕೆಲವೊಮ್ಮೆ ನಾವು ಅಳ್ತೀವಿ. ಸೊ ಆ ಥರ ಎಲ್ಲ ಶೇಡ್ ಇದೆ ಸಿಂಧುದು ಪೆಪ್ಪೆ ಅಲ್ಲಿ. ಇಟ್ ವಾಸ್ ಅ ಲಾಟ್ ಆಫ್ ಫನ್ ಅಂಡ್ ನನಗೂ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಸಿಕ್ತು ಈ ಸಿನಿಮಾ ಮೂಲಕ. ಸೊ ವೆರಿ ಗ್ರೇಟ್ಫುಲ್ ಫಾರ್ ಇಟ್.
30th. 30ಗೆ ಸಿನಿಮಾ ಬರ್ತಾ ಇದೆ, ಏನ್ Correct. ಹೇಳ್ತೀರಾ ವೀಕ್ಷಕರಿಗೆ? ಅದೇ ನಿಮಗೆ ಟ್ರೇಲರ್ ಟೀಸರ್ ಎಲ್ಲ ನೋಡಿ ನಿಮ್ಗೆ ಏನು ಇಷ್ಟ ಆಗಿದೆ ಅದು ಸಿನಿಮಾಲಿ ಇನ್ನೂ 10 ಪಟ್ಟು ಜಾಸ್ತಿ ಇದೆ. ಸೊ ಪ್ಲೀಸ್ ಇದು ಪೆಪೆ ಇಸ್ ಕಂಪ್ಲೀಟ್ಲಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಎಷ್ಟೊಂದು ಎಲಿಮೆಂಟ್ಸ್ ಇದೆ, ಅಷ್ಟೊಂದು ಕ್ಯಾರೆಕ್ಟರ್ಸ್ ಇದ್ದಾರೆ, ಅವ್ರದ್ದು ಒಂದೊಂದು ಇಂಡಿವಿಜುವಲ್ ಜರ್ನಿ, ಇಂಡಿವಿಜುವಲ್ ಸ್ಟೋರೀಸ್ ಇದೆ, ಆ್ಯಂಡ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಅಷ್ಟು ಫೈಟ್ ಸೀಕ್ವೆನ್ಸ್ ಇದೆ, ಎಲ್ಲ ಫೈಟ್ ಸೀಕ್ವೆನ್ಸ್ ಕೂಡ ಡಿಫ್ರೆಂಟ್ ಆಗಿದೆ, ಯಾವುದು ಮೋನೋಟೋನಸ್ ಇಲ್ಲ. ಸೊ ಇದೆಲ್ಲ ಐ ಫೀಲ್ ಥಿಯೇಟರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಪ್ಲೀಸ್ 30th ಆಗಸ್ಟಿಂದ ಪೆಪ್ಪೆ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಕಾಜಲ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.